ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ವರ್ಷದಿಂದ ಅಸಂಖ್ಯಾತ ಭಕ್ತರಿಗೆ ಅನ್ನದಾನ ಸೇವೆ ನಿರಂತರವಾಗಿ ನಡೆಯುತ್ತಿದ್ದು ಇದೆಲ್ಲ ಸಾಧ್ಯವಾಗಿದ್ದು ತಮ್ಮಂತಹ ಭಕ್ತರಿಂದ ಎಂದು ಟಿಟಿಡಿ ಸೇವಾಕರ್ತ ನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಎಪಿಎಂಸಿ ಮಾರುಕಟ್ಟೆ ಯೂನಿಯನ್ ವತಿಯಿಂದ ಜನವರಿ 10ರಂದು ನಡೆಯುವ ವೈಕುಂಠ ಏಕಾದಶಿ ಅಂಗವಾಗಿ ತಿರುಮಲ ತಿರುಪತಿ ದೇವಾಲಯದಲ್ಲಿ ಭಕ್ತರಿಗೆ ನೀಡುವ ಅನ್ನಪ್ರಸಾದಕ್ಕೆ ಸುಮಾರು 12 ಟನ್ ವಿವಿಧ ಬಗೆಯ ತರಕಾರಿಯನ್ನ ಟಿಟಿಡಿ ಸ್ವಯಂ ಸೇವಕರಿಗೆ ಹಸ್ತಾಂತರಿಸಿ ವಿಶೇಷ ಪೂಜೆ ಸಲ್ಲಿಸಿ ಟಿಟಿಡಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಿರುಮಲ ತಿರುಪತಿ ಅನ್ನದಾನ ಪ್ರಸಾದಕ್ಕೆ ಸುಮಾರು 12 ಟನ್ ತುಂಬಿದ ಲೋಡ್ ತರಕಾರಿ ಕಳಿಸಲು ಈ ಸಂಬಂಧ ನಡೆದ ಸಮಾರಂಭದಲ್ಲಿ ತರಕಾರಿ ಕಮಿಷನ್ ವ್ಯಾಪಾರಿಗಳು, ರೈತರು ದಾನಿಗಳನ್ನು ಅಭಿನಂದಿಸಿ ತಾಜಾ ತರಕಾರಿ ಕಳಿಸಲಾಗುತ್ತಿದ್ದು ಶ್ರೀವಾರಿಗೆ ಪ್ರೀತಿ ಪಾತ್ರವಾಗಿದೆ. ಈ ಭಾಗದ ರೈತರು, ವ್ಯಾಪಾರಿಗಳು, ಸಾರ್ವಜನಿಕರು ಟಿಟಿಡಿ ದೇವಾಲಯದ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದು ಮುಂದಿನ ತಲೆಮಾರು ಸ್ವಾಮಿ ಸೇವೆ ಮಾಡುವ ಪ್ರೇರಣೆಯಾಗಲಿ ಅಂತ ಹೇಳಿದರು. ನಾವು ತಿರುಮಲ ದೇವಸ್ಥಾನಕ್ಕೆ ಇವತ್ತು ಒಂದು 10ರಿಂದ 12 ಟನ್ ತರಕಾರಿಯನ್ನು 10ನೇ ತಾರೀಕು ನಡೆಯುವಂತ ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲಾ ಭಕ್ತಾದಿಗಳಿಗೆ ಅಲ್ಲಿ ನಡೆಯುವ ಅನ್ನದಾನ ಪ್ರಯುಕ್ತ ಎಲ್ಲರಿಗೂ ತಿನ್ನೋದಕ್ಕೆ 12ರಿಂದ 13 ಟನ್ ಅಷ್ಟೊಂದು ತರಕಾರಿಯನ್ನ ನಮ್ಮ ಎಪಿಎಂಸಿ ಮಾರುಕಟ್ಟೆಯ ಸಮಿತಿಯಿಂದ ಈಗ ನಾವೆಲ್ಲರೂ ಒಟ್ಟುಗೂಡಿ ಎಲ್ಲ ಸೇರಿ ತಿರುಪತಿಗೆ ಕಳಿಸ್ಕೊಳ್ತೇವೆ. ಇದು ನಾವು ಒಂದು 3-4 ವರ್ಷದಿಂದ ವರ್ಷ ಕಳಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಕೆಎನ್ಎಸ್ ಕೃಷ್ಣಪ್ಪ, ಡಾಕ್ಟರ್ ವಾಣಿ, ಅಮರನಾಥ ಕೆವಿ, ಹರೀಶ್, ನಾರಾಯಣಸ್ವಾಮಿ, ಆಟೋ ಶಿವ, ಎಲ್ಎಚ್ಆರ್ ಹರಿ, ಜನ ಸುರೇಂದ್ರ, ಬಿವಿ ರಾಮಕೃಷ್ಣ, ಪಿಎನ್ ಬಾಯಪ್ಪ, ಎನ್ಎವಿ ಅಮರಪ್ಪ, ಎಎನ್ಆರ್ ನಾರಾಯಣಸ್ವಾಮಿ, ಎನ್ವಿಎಚ್ ವಿನೋದ್ ಸೇರಿದಂತೆ ಪುರೋಹಿತರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.